ನಮಸ್ತೆ, ನಾನು ಬಬಿನ್ ಬೋಪಣ್ಣ, ಜಂಟಿ ನಿರ್ದೇಶಕರು ಮೀನುಗಾರಿಕಾ ಇಲಾಖೆ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ನಾವು ವಿಶ್ವ ಮೀನುಗಾರಿಕಾ ದಿನಾಚರಣೆ ಅಂದರೆ ವರ್ಲ್ಡ್ ಫಿಶರೀಸ್ ಡೇ, ಇದರ ಅಂಗವಾಗಿ ಒಂದು ಮತ್ಸ್ಯ ಮೇಳ, 3 ದಿನದ ಮತ್ಸ್ಯ ಮೇಳ ಅಂತ ಬೆಂಗಳೂರಲ್ಲಿ ಈ ಸರಿ ಹಮ್ಮಿಕೊಂಡಿದ್ದೀವಿ. ಈ ಮುಂಚೆ ನಾವು ವಿವಿಧ ತಾಣಗಳಿಗೆ ಕಳೆದ ವರ್ಷ ಮುರುಡೇಶ್ವರಲ್ಲಿ, ಇದು ಹಿಂದಿನ ವರ್ಷ ಮಂಗಳೂರಲ್ಲಿ, ಹೀಗೆ ಹಲವಾರು ಕಡೆ ಮಾಡಿ ಈ ವರ್ಷ ಬೆಂಗಳೂರಲ್ಲಿ ಕಾಲಿಟ್ಟಿದ್ದೀವಿ. ಬೆಂಗಳೂರಲ್ಲಿ ಮಾಡಿರೋ ವಿಶೇಷತೆ ಏನಂದ್ರೆ, ಬೆಂಗಳೂರಿನ ಜನರಿಗೆ ಮೀನಿನ ವೆರೈಟಿಗಳು, ಮೀನಿನ ವಿವಿಧ ಖಾದ್ಯಗಳು, ಅದ್ರ ಜೊತೆಗೆ ಎಕ್ವೇರಿಯಂ ಮೀನುಗಳು, ಅದ್ರ ಜೊತೆಗೆ ಹೊಸ ಹೊಸ ತಂತ್ರಜ್ಞಾನಗಳು, ಮೀನುಗಾರಿಕೆಯಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು, ಇದನ್ನೆಲ್ಲ ಜನರಿಗೆ ಒಂದು ಚಿರಪರಿಚಿತರನ್ನಾಗಿ ಮೀನುಗಾರಿಕೆ ಬಗ್ಗೆ ಒಂದು ಏನು ಅಸಲಿ ಮೀನುಗಾರಿಕೆಯಲ್ಲಿ ಏನು ನಡೀತಾ ಇದೆ ಅನ್ನೋ ಬಗ್ಗೆ ಒಂದು ತಿಳುವಳಿಕೆ ಕೊಡ್ಲಿಕ್ಕೆ ಈ ವಿಶ್ವ ಮೀನುಗಾರಿಕಾ ದಿನಾಚರಣೆ ಅಂಗವಾಗಿ ಮತ್ಸ್ಯ ಮೇಳವನ್ನು ಹಾಕೊಂಡಿದ್ದೀವಿ. ಮತ್ಸ್ಯ ಮೇಳದಲ್ಲಿ ಒಟ್ಟು ನಾವು 50 ಸ್ಟಾಲ್ಗಳನ್ನ ಮಾಡಿದ್ದೀವಿ. ಅಂದರೆ ಮಳಿಗೆಗಳಲ್ಲಿ 15 ಮಳಿಗೆಗಳು ಬಂದು ಎಕ್ವೇರಿಯಂ ವಿವಿಧ ಮೀನುಗಳು, ಅಂದರೆ ಅಲಂಕಾರಿಕ ಮೀನುಗಳ ಸ್ಟಾಲ್ಗಳನ್ನು ಮಾಡಿದ್ದೀವಿ. ಇದ್ರ ಜೊತೆಗೆ ವಿವಿಧ ತಂತ್ರಜ್ಞಾನಗಳು, ಏನಂದರೆ ಮೀನು ಪಂಜರದಲ್ಲಿ ಮೀನು ಸಾಕಣೆ ಬಗ್ಗೆ, ಜೊತೆಗೆ ಕೃಷಿ ಹೊಂಡಗಳಲ್ಲಿ ಮೀನುಗಳನ್ನ ಹೇಗೆ ಸಾಕ್ಬೋದು, ಬೇಸಿಕ್ ಅಂದರೆ ತಳಮಟ್ಟದಲ್ಲಿ ಮೀನುಗಾರ ರೈತರಿಗೆ ಯಾವ ಥರ ವಿಚಾರ ವಿನಿಮಯ ಮಾಡ್ಬೋದು, ಇದರಿಂದ ಏನು ತಿಳುವಳಿಕೆ ಪಡ್ಕೊಂಡು ಮುಂದೆ ಯಾವ ರೀತಿ ಇದರಿಂದ ಲಾಭ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಇದರಲ್ಲಿ ಮೀನುಗಾರಿಕಾ ಇಲಾಖೆ ಜೊತೆಗೆ ನಮ್ಮ ಮಾನ್ಯ ಮೀನುಗಾರಿಕಾ ಸಚಿವರಾದ ಶ್ರೀ ಮಾಂಕಾಳ್ ವೈದ್ಯ ಸರ್ ಅವರು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗೆ ಶ್ಯಾಮಲಾ ಇಕ್ಬಾಲ್ ಮೇಡಮ್ ಸೆಕ್ರೆಟರಿ ಅವರು ಇದ್ದಾರೆ. ಅವರ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮನ ನಾವು ನಡೆಸ್ಕೊಡ್ತಾ ಇದ್ವಿ. 3 ದಿನದ ಕಾರ್ಯಕ್ರಮ. ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಮಳಿಗೆಗಳನ್ನ ನೋಡಿ, ಮೀನುಗಳನ್ನ ನೋಡಿ ಆನಂದಿಸಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಮೀನುಗಳಿಗೆ ತಿಳುವಳಿಕೆ ಬೇಕಾದಲ್ಲಿ ನಮ್ಮದೇ ಮೀನುಗಾರಿಕೆ ಇಲಾಖೆ ಒಂದು ಮಳಿಗೆ ಇದೆ. ಅಲ್ಲೋಗಿ ನೀವು ಹೆಚ್ಚಿನ ಉತ್ತರಗಳಿಗೆ, ನಿಮ್ಮ ಏನು ಪ್ರಶ್ನೆಗಳಿವೆ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ನಮ್ಮಲ್ಲಿ ನುರಿತರು ಇದ್ದಾರೆ ಮೀನುಗಾರಿಕೆ ಇಲಾಖೆಯಲ್ಲಿ. ಎಲ್ಲ ಸದುಪಯೋಗ ಪಡಿಸ್ಕೋಬೇಕಂತ ಬೆಂಗಳೂರು ಮಹಾಜನತೆಯನ್ನು ಈ ಮೂಲಕ ಕೇಳ್ತಾರೆ. ಧನ್ಯವಾದ. ನನ್ನ ಹೆಸರು ಸರ್? ನಾನು ಬಬಿನ್ ಬೋಪಣ್ಣ ಅಂತ, ಜಂಟಿ ನಿರ್ದೇಶಕರು ಮೀನುಗಾರಿಕಾ ಇಲಾಖೆ ಕೇಂದ್ರ ಕಚೇರಿಯಲ್ಲಿ ಕೆಲಸ.